ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಯ್ತಾ ತಗೊಂಡು ಹೋಗಬೇಕು. ಏನೇನು ತೊಗೊಳ್ತೀವಿ ಅಂತ ಗೊತ್ತಿಲ್ಲ. ನಮ್ಮ ಹುಡುಕ್ತಾ ಇದ್ದೀನಿ. ಅದು ಸೀಸರ್ ಲೈಟರ್ ಅಂತೂ ಮ್ಯಾಂಡೇಟರಿ ಬೇಕೇ ಬೇಕು. ಚಾಕು ತಗೋಬೇಕು. ಡಾರ್ಕ್ ಫ್ಯಾಂಟಸಿ ಬೈ ಒನ್ ಬೇಕು. ಅಮ್ಮನ ಜೊತೆ ಬಂದಿದ್ದಕ್ಕೆ ನನಗೆ ತಿನ್ನೋದು. ಮಮ್ಮಿ ಇದು ತಗೊಳ್ಳೋದ ಸಣ್ಣದು? ಬೇರೆ ಏನೂ ಬೇಡ ಸದ್ಯಕ್ಕೆ. ಶಾಪ್ಗೆ ಬಂದು ಸೊ ಇವಾಗ ಬಟ್ಟೆ ಚಪ್ಪಲಿಲ್ಲ ಈ ಥರ ಕಲರ್ ಇದೆ, ಈ ಥರ ಪ್ಯಾಟ್ರನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವಾಗ ಸರ್ಕಲ್ಗೆ ಹೋಗ್ತಾಯಿದ್ದೀವಿ. ಏನಕ್ಕಂದರೆ ಸ್ವಲ್ಪ ಗ್ರಾಸರಿ ತೊಗೊಬರ್ಬೇಕಿತ್ತು ಆ್ಯಂಡ್ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕಿತ್ತು. ಒಂದು ಚಿಕ್ಕದೊಂದು ನೋಸ್ ಪಿನ್ ತೊಗೊಂಡು ಬರೋದಕ್ಕೆ. ಆ್ಯಂಡ್ ಹಂಗೆ ಸ್ವಲ್ಪ ಕೆಲಸ ಇತ್ತು. ಇವಾಗ ನಾವು ಹೋಗ್ತಾಯಿದ್ದೀವಿ, ನಾನು ನಮ್ಮ ಮಮ್ಮಿ ಇಬ್ಬರೂ. ಬನ್ನಿ, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಇವಾಗ ನಾವು ಮಾರ್ಟ್ ಹತ್ರ ಬಂದ್ವಿ. ಇವಾಗ ತಗೊಂಡು ಹೋಗಬೇಕು. ಏನೇನು ತೊಗೊಳ್ತೀವಿ ಅಂತ ಗೊತ್ತಿಲ್ಲ. ನಮ್ಮಮ್ಮ ಏನು ತೊಗೋತಾರೆ ಅಂತ ನೋಡಬೇಕು. ಇವಾಗ ಸಿಸರ್ ನೈಫ್ ಬೇಕು. ಹುಡುಕ್ತಾ ಇದ್ದೀನಿ. ಅದು ಏನಾದರೂ ತಿಂಡಿ ಆದರೆ ತಗೋಬೇಕು. ಮಮ್ಮಿ ಏನು ಕೊಡ್ಸುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇವಾಗ ಬೇಕಾಗಿರೋದು ನೈಫ್, ಸಿಸರ್. ಇದ್ಯಾವುದೋ ಬೇರೆ ಎಲ್ಲಿದೆ, ಏನಾದರೂ ನೋಡ್ದಂಗೆ ಆಯ್ತು. ದೊಡ್ಡ ದೊಡ್ಡ ಸಿಸರು ಇಲ್ಲಿ ಸಾಕಲ್ವಾ? ಕಟ್ಟಾದರೆ ಸಾಕು. ಒಂದು ನೈಫ್ ಬೇಕು, ಒಂದು ಸಿಸರ್ ಬೇಕು. ಹಾಂ, ಲೈಟ್ರ್ ಬೇಕು. ಇದನ್ನೇ ತೊಗೊಬಿಡೋದಾ? ಸೆಟ್ 155. ಅಮ್ಮನ ಕೇಳ್ತೀನಿ ಈ ಥರದ್ದು ತೊಗೊಳ್ಳೋದಾ ಇಲ್ಲ ಸಪ್ರೇಟ್ ತೊಗೊಳ್ಳೋದಾ ಏನು ಅಂತ. ಇಲ್ಲ, ಒಂದು ಲೈಟರ್ ಅಂತೂ ಬೇಕು. ಇಲ್ಲೂ ಇದ್ದಾವೆ ಸಪ್ರೇಟೇ. ನೋಡೋಣ. ಊರಿಗೆ ಬೇಕು. ಹೌ ಮಚ್? 134. ವಿ ವಿಲ್ ಸರ್ಚ್ ಚೀಪ್ ಆ್ಯಂಡ್ ಬೆಸ್ಟ್ 67. ಯಾಕಂದರೆ ನಾವೇನಲ್ಲಿ ಡೈಲಿ ಹೋಗಿ ಯೂಸ್ ಏನು ಮಾಡಲ್ಲ. ಸುಮ್ಮನೆ ಏನಕ್ಕೆ ಜಾಸ್ತಿ ರೇಟ್ ಎಲ್ಲ ತೊಗೊಳ್ಳೋದು. ಒಂದು ಸಿಸರ್ ಆಯಿತು. ಲೈಟರ್ ಅಂತೂ ಮ್ಯಾಂಡೇಟರಿ ಬೇಕೇ ಬೇಕು. ಯಾಕಂದರೆ ನಾವಲ್ಲಿ ಮ್ಯಾಚ್ ಬಾಕ್ಸ್ ಯೂಸ್ ಮಾಡಿ ಎಷ್ಟು ಬೇಗ ಮ್ಯಾಚ್ ಬಾಕ್ಸ್, ಯಾಕಂದರೆ ಎಷ್ಟು ಸಲ ಹತ್ತಿಸ್ತಾಯಿರ್ತೀವಿ ಗ್ಯಾಸ್ನ, ಎಷ್ಟು ಸಲ ಇದು ಮಾಡ್ತಾಯಿರ್ತೀವಿ. ಯೂಸ್ ಮಾಡಿ ಮ್ಯಾಚ್ ಬಾಕ್ಸ್ ಎಷ್ಟು ಖಾಲಿನೇ ಆಗಿಬಿಡ್ತಾಯಿತ್ತು. ನೈಫ್ ನೋಡೋಣ, ಚೆನ್ನಾಗಿರ್ಬೇಕು ಕಟ್ ಮಾಡೋದಕ್ಕೆ. ಯಾಕಂದರೆ ಜಾಸ್ತಿ ಕಟ್ ಮಾಡೋದು ನಾನೇ, ಹಿಂಗೆ ಇಟ್ಕೊಂಡು ಮಾಡಬೇಕಲ್ವ. ಅಮ್ಮನಿಗೆ ನೋಡ್ತೀನಿ ನಿಮಗೆ ಓಕೆನಾ ಅಂತ. ಆಲ್ ಇನ್ ಒನ್ ಎಲ್ಲ ಇದೆ, ಎಲ್ಲ ಸಿಗುತ್ತೆ. ಅವತ್ತು ತೊಗೊಂಡು ಹೋಗಿದ್ವಿ, ಅಲ್ಲಿಗೆ ಏನೇನು ಬೇಕೆಲ್ಲ ಅಲ್ಲಿ ಡಂಪ್ ಮಾಡಿದ್ದೀವಿ. ಈ 3 ಇರಲಿಲ್ಲ ಅಂದ್ಬಿಟ್ಟು 3 ತೊಗೋಬೇಕಿತ್ತು ಅಷ್ಟು. ಮಮ್ಮಿ ಇದು ಓಕೆನಾ? ಇದು ತಗೋ. ಇಲ್ಲಿ ಲೈಟ್ರು, ಇದು ಈ ಚಾಕು ದೊಡ್ಡದಿದ್ರೆ ತಗೋಬೇಕು. ದೊಡ್ಡದು ಬೇಕಾ? ಇದಿಲ್ಲ ಕಣೋ ದೊಡ್ಡದು. ಇದು ಚೆನ್ನಾಗದೆ ಮಾಡ್ಕೊ. ಇದೊಂದು ಇಟ್ಕೊ. ಯಾವ್ದಕ್ಕಾರು ಆ್ಯಪಲ್ ಗಿಪ್ಪಲ್ ಕಟ್ ಮಾಡೋಕ್ಕಾಯ್ತದೆ ಮಾಡ್ಕೊ. ದೊಡ್ಡದು ಹೇಳಿಲ್ವಾ ನಮಗೆ ಕೊಡೋಣ ಅಂತ. ನಿನ್ನೆ ಇದನ್ನು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಬಂದೆ. ಇದೆಷ್ಟು? 73. ಅಲ್ಲಿ 70 ರೂಪೀಸ್ ಅಷ್ಟೆ ವಿಶಾಲ್ ಮಾರ್ಟಲ್ಲಿ. ಇವಾಗ ಅದು ಚೆನ್ನಾಗಿದೆ, ಕ್ಯೂಟಾಗಿ. ಆ್ಯಂಡ್ ಇವಾಗ ನೋಡೋಣ, ದೊಡ್ಡ ಚಾಕು ಹುಡುಕ್ತಾ ಇದ್ದೀನಿ, ಸಿಗ್ತಾನೇ ಇಲ್ಲ. ಅದು ಇಲ್ಲಿ ಏನಾದರೂ ಫ್ರೂಟ್ಸ್ ಕಿಟ್ಸ್ ಕಟ್ ಮಾಡೋದಕ್ಕೆ ಆಗುತ್ತೆ. ಹುಡುಕ್ತಾನೆ ಇದ್ದೀನಿ, ಸಿಗ್ತಾನೇ ಇಲ್ಲ. ಹೇಳಿಲ್ವಾ ಅದನ್ನು ಅಮ್ಮ ಒಪ್ಕೊಳ್ಳಲ್ಲ ಅಂತ. ಅಂದರೆ ಅವರೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕೆ ಸ್ವಲ್ಪ ದೊಡ್ಡ ಚಾಕುನೇ ನೋಡ್ತಾರೆ. ನಮ್ಮ ಥರ ಚಿಕ್ಕದು ಅವೆಲ್ಲ ನೋಡಲ್ವಲ್ಲ.
ಇವಾಗ ಅದು ಚೆನ್ನಾಗಿದೆ, ಕ್ಯೂಟಾಗಿ ಚಿಕ್ಕದಾಗಿರಲಿ. ನೋಡೋಣ, ಹುಡುಕ್ತೀನಿ ದೊಡ್ಡ ಚಾಕು ಯಾರಾದರೂ ಇದೆಯಾ ಅಂತ. ದೊಡ್ಡ ಚಾಕು ಹುಡುಕ್ಬಿಟ್ಟು ತಗೋಬೇಕು. ಇವಾಗ ನಾನು ಡಾರ್ಕ್ ಫ್ಯಾಂಟಸಿ ಬೈ ಒನ್ ಗೆಟ್ ಒನ್ 2 ತಗೊಂಡು ತಗೊಂಡ ಏನು ಬಿಸಿ ಹಾಕಿಲ್ವೇ? ಚಾಕು ಸಿಕ್ಕಿಲ್ಲ. ಅಮ್ಮನ ಜೊತೆ ಬಂದಿದ್ದಕ್ಕೆ ನನಗೆ ಬಸ್ಸಿಂದ ನಾವು ಅಮ್ಮನ ಕೇಳಿದ್ದಕ್ಕೆ ಇವತ್ತು ಮಸಾಲೆ ಪೂರಿ ಕೊಡಿಸ್ತಾ ಇದ್ದಾರೆ. ಪಾರ್ಸಲ್ ತಗೊಂಡು ಮನೆಗೆ ಹೋಗ್ತೀವಿ. ಯಾಕಂದರೆ ಇವಾಗ ಇಲ್ಲಿ ಕುತ್ಕೊಂಡು ತಿಂದರೆ ಟೈಮ್ ಆಗಿಬಿಡುತ್ತೆ. ಇವಾಗ ಎಷ್ಟು ಟೈಮ್? ಇವಾಗ 7:53. ಇವಾಗ ಪಾರ್ಸಲ್ ತೊಗೊಂಡು ಮನೆಗೆ ಹೋಗ್ಬಿಟ್ಟು ತಿನ್ನೋದು. ಇವಾಗ ನಾವು ನೋಸ್ಪಿನ್ ತಗೊಂಡಿದ್ದೀವಿ. ಮಮ್ಮಿ ಇದು ತಗೊಳ್ಳೋದಾ ಸಣ್ಣದು? ಯಾವ್ದು ಬೇಕದು? ಇದು 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 ಓಪನ್ ಮಾಡಿ ಭಯ್ಯ. ಇದಕ್ಕಿಂತ ಇದೇ ಸಣ್ಣದ ಇಲ್ಲ ಇದಕ್ಕಿಂತ ಸಣ್ಣದಿರೋದಿದೆಯಾ? 0.062 ಅಷ್ಟೇನಾ? ಸಣ್ಣ ತಗೊಂಡು ಹೌದಾ? ಇಲ್ಲಿ ಬಿಡು ಮಮ್ಮಿ ಇದು. ನಾವು ಯಾವಾಗಲೂ ಇಲ್ಲೇ ಬರ್ತಾನೆ ಇರ್ತೀವಿ. ಸೊ ಇದಕ್ಕೆ ಅದೇ ಇಲ್ಲಿ ಬೇರೆ ಏನೂ ಬೇಡ ಸದ್ಯಕ್ಕೆ. ಆಲ್ರೆಡಿ ಒಂದು ತೊಗೊಂಡಿದ್ವಿ ನಮ್ಮ ಮನೆ ವಾಸ್ಕಲ್ ಪೂಜೆಗೆ ಹಾಕ್ಬಿಟ್ಟೆ. ಅದಕ್ಕೆ ಇವಾಗ ತೊಗೊಳಕ್ಕೆ ಬಂದಿದ್ದೀವಿ. ನೋಡೋಣ ಎಷ್ಟು. ಶಾಪ್ಗೆ ಬಂದು ಸೊ ಇವಾಗ ಇದಕ್ಕೆ ಬಂದಿದ್ದೀವಿ. ನೋಡೋಣ ಇವಾಗ ಇದೇ ಸ್ಟಾರ್ಟಿಂಗ್ ಸೈಜಲ್ಲಿ, ಇದಕ್ಕಿಂತ ಚಿಕ್ಕದು ಕೇಳಿದ್ರೆ ಇಲ್ಲ ಅಂದರು. ಸೊ ಇದನ್ನೇ ಪರ್ಚೇಸ್ ಮಾಡಿದೆ. ಯಾವಾಗ ಸಿಗಿಸ್ಕೊತೀನಿ ಅನ್ನೋ ಗೊತ್ತಿಲ್ಲ. ಫಸ್ಟು ಒಂದು ಟಕ್ ಮಾಡಿಬಿಟ್ಟು ಇದು ಮಾಡಿದೆ. ಇವಾಗ ಇನ್ನೊಂದು ತೊಗೊಂಡಿದ್ದೀನಿ. ಇದಕ್ಕೆ ಯಾವಾಗ ಋಣ ಬರುತ್ತೋ ಗೊತ್ತಿಲ್ಲ, ಚಿಟ್ಟಿಸ್ಕೊಂಡು ಆಯಿತು. ಇವಾಗ ತೊಗೊಂಡು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗ್ರಾಸರಿ ತೊಗೋಬೇಕಾದಾಗೇ ಜಾಸ್ತಿ ಟೈಮ್ ಹಿಡಿದಿದ್ದು. ಈ ನೋಸ್ಪಿನ್ ತೊಗೋಬೇಕಾದಾಗ ಏನು ಜಾಸ್ತಿ ಟೈಮ್ ಏನು ಇಲ್ದಿಲ್ಲ. ಯಾಕಂದರೆ ನಾನು ಜಾಸ್ತಿ ಏನು ಚೂಸ್ ಮಾಡಲ್ಲ ಆ ಥರದ್ದು, ಅದಕ್ಕಿಂತ ಡಿಸೈನು ವೆರೈಟಿ ಅಂತ ಓದೆ. ಬಟ್ ಮೈಂಡಲ್ಲಿ ಇದ್ದಿದ್ದು ಚಿಕ್ಕದು ತಗೋಬೇಕಂತ ಇತ್ತು. ಓದೆ, ಹುಡುಕ್ತೆ. ಅದು ಜಸ್ಟ್ ಒಂದು 5 ಮಿನಿಟ್ಸು ಆಗಿಲ್ಲ, ಬೇಗ ಮುಗ್ದೋಯ್ತು ಆ ಕೆಲಸ. ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀವಿ. ಆಮೇಲೆ ಹಂಗೆ ಒಂದು ಶಾಪಿಂಗ್ ಬೋರ್ಡ್ ಬೇಕಿತ್ತು, ಹಂಗೆ ಶಾಪಿಂಗ್ ಬೋರ್ಡ್ ತೊಗೊಂಡು ಇವಾಗ ಮನೆಗೆ ಹೋಗಿ ನೆಕ್ಸ್ಟ್ ಕೆಲಸ ಏನಿದೆ ಅದನ್ನು ನೋಡಬೇಕು. ಬಟ್ಟೆ ಚಪ್ಪಲಿ ಆ ಥರ ಚೂಸ್ ಮಾಡ್ತೀನಿ ಹೊರತು ಈ ಚಿನ್ನ ಬೆಳ್ಳಿ ಆ ಥರ ಏನು ಚೂಸ್ ಮಾಡಲ್ಲ. ಹೋಗ್ತೀನಿ, ನೋಡ್ತೀನಿ, ಯಾವ್ದಾರು ನಂಗೆ ಇಷ್ಟ ಆದರೆ ತೊಗೊಂಡು ಬರ್ತೀನಿ ಅಷ್ಟೇ. ಬಟ್ಟೆ ಚಪ್ಪಲಿಲ್ಲ ಈ ಥರ ಕಲರ್ ಇದೆ, ಈ ಥರ ಪ್ಯಾಟ್ರನ್ ಇದೆ, ಈ ಥರ ಸ್ಲಿಪ್ಪರ್ ಇದೆ, ಬೇರೆ ಥರದ್ದು ಬೇಕು, ಫ್ಲ್ಯಾಟ್ ಬೇಕು, ಅದು ಬೇಕು, ಇದು ಬೇಕು, ಆ ಥರ ನಾನು ಜಾಸ್ತಿ ಹುಡ್ಕೋದು. ಈ ದೊಡ್ಡ ದೊಡ್ಡ ವಿಷಯದಲ್ಲೆಲ್ಲ ಹುಡ್ಕೋದೇ ಇಲ್ಲ. ಇವಾಗ ಮನೆಗೆ ಹೋಗಿ ಊಟ ಮಾಡಿ ಕೆಲಸ ಫ್ರೆಶ್ ಅಪ್ ಆಗಿ ಹೋಗಬೇಕು. ಇಲ್ಲಿ ಇದಕ್ಕಿಂತ ಚಿಕ್ಕದಿರೋದು ತಗೋತೀನಿ. ಇದನ್ನು ಹೆಂಗೆ ಚುಚ್ಚಿಸ್ಕೊತೀನಿ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ. ಇದು ತೊಗೊಬಂದು ಬಾಳೆಹಣ್ಣು. ಆಮೇಲೆ ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.